ನಮಸ್ಕಾರ ರೈತರೇ. ಈಗೇನೈತಿ ನಾವು ಅಕ್ಟೋಬರ್ ಚಾಟ್ನಿ ಈಗ ಸ್ಟಾರ್ಟ್ ಆಕಾವು ಸಾವಕಾಶ ಈಗ ಸೆಪ್ಟೆಂಬರ್ 10 ಹಿಡ್ಕೊಂಡು ಸೆಪ್ಟೆಂಬರ್ 1ನೇ ತಾರೀಕು ಹಿಡ್ಕೊಂಡು ಕೆಲವೊಂದು ಮಂದಿ ಈಗ ಏನೈತಿ ರೈತರು ಚಾಟ್ನಿ ತಯಾರಿ ನಡೆಸಿದಾರು. ಈಗ ಚಾಟ್ನಿ ಏನೈತಿ ಮಾಡೋಕ್ಕಿಂತ ಮುಂಚಿತ ನಮಗೇನು ಕಾಳಜಿ ತೊಗೋಬೇಕು, ಒಂದಿಟ್ಟು ಪ್ರಿಪ್ರೇಷನ್ ಯಾವ ಥರ ಮಾಡ್ಕೋಬೇಕು ಆ ಬಗ್ಗೆ ಈ ವಿಡಿಯೋದಾಗ ನಾವು ಹೇಳೋರಿದ್ದೀವಿ. ಈಗೇನೈತಿ ಚಾಟ್ನಿ ನೀವೇನು ಮಾಡೋರು ಇರ್ತೀರಿ, ಕೆಲವೊಂದು ಪಾಯಿಂಟ್ಸ್ ಅದಾವು. ಅವನು ಚಾಟ್ನಿಗಿಂತ ಮುಂಚಿತನ ಸರಿಯಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡ್ರೆ ನಿಮ್ಗೇನಾಕೈತಿ ಮುಂದೆ ಬರೋ ಸಮಸ್ಯೆನೂ ಕಡಿಮೆ ಆಕಾವು ಒಂದಿಟ್ಟು. ಮತ್ತು ಸ್ಪ್ರೌಟಿಂಗ್ ಇರಲಿ, ಹೊಸ ಚಿಗುರು ಬರುವಾಗ ಹಿಂದೆ ಮುಂದೆ ಆಗಂಗಿಲ್ಲ, ರೂಟ್ ಡೆವಲಪ್ಮೆಂಟನ್ನು ಸರಿಯಾಗಿ ಆಕೈತಿ. ಅದಕ್ಕೇನೈತಿ ಕೆಲವೊಂದು ಪಾಯಿಂಟ್ಸ್ ನಾ ಹೇಳೋದನು, ಆ ಪಾಯಿಂಟ್ಸ್ ನೀವು ಫಾಲೋ ಮಾಡ್ಕೊಂಡ್ರೆ ಸರಿಯಾಗಿ ಸ್ಟಾರ್ಟಿಂಗ್ ಒಂದು ಸೀಸನ್ದು ಏನು ಸ್ಟಾರ್ಟಿಂಗ್ ಅಂತೀವಿ ನಾವು ಅದು ಸರಿಯಾಗಿ ಆಗಕ್ಕೆ ನಿಮ್ಗೆ ಹೆಲ್ಪ್ ಆಕೈತಿ. ನಿಮ್ಗೆ ಇದೇ ಥರ ವಿಡಿಯೋ ನಮಗೆ ಲೈಕ್ ಆಗ್ತಿದ್ರೆ ನೀವೇನು ಮಾಡಿರಿ, ಫೇಸ್ಬುಕ್ ನೋಡ್ತಿದ್ರೆ ನಮಗೆ ಫಾಲೋ ಮಾಡೋಕೆ ಮರಿಬೇಡ್ರಿ. ಯೂಟ್ಯೂಬ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಡ್ರಿ, ಬೆಲ್ ಐಕನನ್ನು ಒತ್ತಿಕಿಡ್ರಿ. ಯಾಕಂದ್ರೆ ನಿಮಗೆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ನೀವು ವಿಡಿಯೋ ನೋಡಿಕೊಂಡು ಮುಂದೆ ನಿಮ್ಮ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು, ಏನು ಮಾಡಬೇಕು, ಮುಂದೆ ಏನು ಸ್ಟೇಜ್ ಅದಾವು ಅದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ. ಈಗ ಚಾಟ್ನಿ ನೀವು ತಿಳ್ಕೊರೋ ಅಕ್ಟೋಬರ್ 1ನೇ ತಾರೀಕು ನೀವು ಚಾಟ್ನಿ ಮಾಡೋರಿದ್ರಂದ್ರೆ ನಾವೇನು ಪ್ಲ್ಯಾನಿಂಗ್ ಮಾಡ್ಕೋಬೇಕು ಒಂದಂದ್ರೆ ನಮ್ದೇನೈತಿ, ನಾವೇನು ಚಾಟ್ನಿ ಮಾಡೋರಿದ್ದೀವಿ ಅದರದ ಒಂದು ತಿಂಗಳು ಅಡ್ವಾನ್ಸ್ ಅವು ಡೇಟ್ಗಳು ಫಿಕ್ಸ್ ಬೇಕು. 1ನೇ ಅಕ್ಟೋಬರ್ಗೆ ನೀವು ಚಟ್ನಿ ಮಾಡೋರಿದ್ರಂದ್ರೆ ಸೆಪ್ಟೆಂಬರ್ 1ನೇ ತಾರೀಕು ನಿಮ್ಗೆ ಅವು ಚಾಟ್ನಿ ಡೇಟ್ಗಳು ಫಿಕ್ಸ್ ಇರಬೇಕು. ನಿಮ್ಮ ಮಲ್ಟಿಪಲ್ ಪ್ಲಾಟ್ಸ್ ಇದ್ರೆ ಒಂದು 6 ಎಕರೆ ಐತಿ, ನೀವು 2 ಎಕರೆ 3 ಸ್ಟೆಪ್ದಾಗ ಚಟ್ನಿ ಹೊಡೆಯೋರಿದ್ರಂದ್ರೆ ಫಸ್ಟ್ನೇ ಪ್ಲಾಟ್ 1ನೇ ತಾರೀಕು ಮಾಡೋರಿದ್ರಿ, 2ನೇ ಪ್ಲಾಟ್ ಎಷ್ಟನೇ ತಾರೀಕು ಮಾಡೋರಿದ್ರಿ, 3ನೇ ಪ್ಲಾಟ್ ಎಷ್ಟನೇ ತಾರೀಕು ಮಾಡೋರಿದ್ರಿ. ಅಂದ್ರೆ ನೀವು ಮಾರ್ಕೆಟಿಂಗ್ ಮಾಡಿರಿ, ಇಲ್ಕಾರ ಬೇದಾನಿ ಮಾಡಿರಿ. ಬೇದಾನಿ ಮಾಡೋರಿದ್ರೂ ನಿಮ್ಮ ಕಡೆ ಶೆಡ್ ಎಷ್ಟು ಅವೈಲೇಬಲ್ ಅದಾವು, ಎಷ್ಟು ಪ್ರಮಾಣದಾಗ ಅದ್ರಾಗ ಎಷ್ಟು ಕ್ಯಾರೆಟ್ ಮಾಲ್ ಹಿಡಿಸ್ತೈತಿ, ಆ ಪ್ರಕಾರನ ಯಾವ ಪ್ಲಾಟು ಯಾವಾಗ ಹಾಕ್ಕೊಂಡ್ರೆ ನನಗೆ ಮತ್ತೆ ಮುಂದೆ ರ್ಯಾಕ್ ಸರಿಯಾಗಿ ಸಿಗ್ತೈತಿ. ಈ ಪ್ರಕಾರ ಎಲ್ಲ ಏನೈತಿ ಮೊದಲ ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ಬೇಕು. 2ನೇ ಪಾಯಿಂಟ್ ಅಂದ್ರೆ ಏನೈತಿ, ನಿಮ್ಮ ಕಡೆ ಲೇಬರ್ಗೆ ನೀವೇನು ಟೆಂಡರ್ ಕೊಟ್ಟಿರ್ತೀರಿ ಕೆಲಸ, ಈಗ ಚಾಟ್ನಿ ಪೇಸ್ಟ ವಾನ್ಸ್ ತೆಗೆಯೋದು ಎಲ್ಲ, ಅದನ್ನು ನೀವು ಫಸ್ಟ್ನೇ ಅವ್ರ ಜೊತೆ ಮಾತಾಡಿಕೊಂಡು ಈ ಡೇಟಿಗೆ ನನಗೆ ಅವೈಲೇಬಲ್ ಆಗ್ಬೇಕು, ನೀವು ಈ ಡೇಟಿಗೆ ನನ್ನ ಚಟ್ನಿ ಐತಿ, ನನ್ನ ಕೆಲಸ ಈ ಟೈಮ್ಗೆ ನೀವು ಮಾಡಿಕೊಡ್ಬೇಕಂತ ಲೇಬರ್ ಜೊತೆ ಮೊದಲೇ ನೀವು ಬಾಂಡಿಂಗ್ ಮಾಡ್ಕೋಬೇಕು. ಅಂದ್ರೆ ಏನಾಕೈತಿ, ಈ ಮಾತುಗಳು ಮೊದಲೇ ಮಾಡ್ಕೊಂಡಿರಿ ಅಂದ್ರೆ ಮುಂದೆ ಹೋಗಿ ವಾನ್ಸ್ ತೆಗೆಯೋದು ಮುಂದೆ ಹೋಗಂಗಿಲ್ಲ, ಚಟ್ನಿ ಡೇಟ್ಗಳು ಮುಂದೆ ಹಿಂದೆ ಮಾಡೋಕೆ ಹತ್ತಂಗಿಲ್ಲ. ಪೈಲಾನೇ ಇದನ್ನೆಲ್ಲ ನೀವು ಫೈನಲ್ ಮಾಡ್ಕೊಂಡಿಟ್ಟಿರ್ಬೇಕು. 3ನೇ ಪಾಯಿಂಟ್ ಅಂದ್ರೆ ಏನೈತಿ, ನೀವೇನ್ರಿ ತಿಪ್ಪಿ ಗೊಬ್ಬರ ಅದು ಈಗೇನು ಹಾಕೋರಿದ್ದೀರಿ ಅಂದ್ರೆ ನಮ್ಮ ದ್ರಾಕ್ಷಿ ಗುರು ಆನ್ಲೈನ್ ಕನ್ಸಲ್ಟೆನ್ಸಿದಾಗ ನಾವೇನು ಮಾಡ್ತೀವಿ, ಏಪ್ರಿಲ್ ಚಟ್ನಿದಾಗ ನಾವು ತಿಪ್ಪಿ ಗೊಬ್ಬರ ಹಾಕ್ಕೊಳಕ್ಕೆ ಹಚ್ಚಿರ್ತೀವಿ. ಈಗೇನ್ರಿ ನೀವು ತಿಪ್ಪಿ ಗೊಬ್ಬರ ಅದು ಹಾಕೋರಿದ್ರಿ ಅಂದ್ರೆ ಮೊದಲು ಪ್ರೀ ಪ್ಲ್ಯಾನಿಂಗ್ ಮಾಡಬೇಕು. ತಿಪ್ಪಿ ಖತ ಹಾಕೋದು ಇದೇನೈತಿ, ನೀವು ಚಾಟ್ನಿಗಿಂತ 1 ತಿಂಗಳದಿಂದ 15 ದಿವಸ ಅಡ್ವಾನ್ಸನ್ನು ನೀವು ಹಾಕೊಂಡ್ಬಿಡ್ಬೇಕು. ಯಾಕಂದ್ರೆ ನೀವು ಅಲ್ಲಿ ಒಂದು ಸ್ವಲ್ಪ ಸೈಡಕ್ಕೆ ಮಣ್ಣು ಸರಿಸಿ ಹಾಕ್ಕೊಂಡು ಮತ್ತು ಅದ್ರ ಮ್ಯಾಗ ಮಣ್ಣು ಏರಿಸಿ ಬೆಡ್ ಪ್ರಿಪ್ರೇಷನ್ ಮಾಡ್ಕೊರಿದ್ರಿ ಅಂದ್ರೆ ಇದು ಮೊದಲೇ ಮಾಡ್ಕೋಬೇಕು. ಚಾಟ್ನಿ ಆದ ನಂತರ ನೀವು ಅದನ್ನು ಮಾಡ್ಕೋತಾನೆ ಅಂದ್ರೆ ಅವಾಗ ಅಲ್ಲಿ ನೀವು ರೂಟ್ಗೆ ಏನೈತಿ ಡ್ಯಾಮೇಜ್ ಮಾಡಿ ನಡೆಯಂಗಿಲ್ಲ. ಯಾಕಂದ್ರೆ ಅವಾಗ ನೀವು ಚಾಟ್ನಿ ಮಾಡಿ ಚಿಗರು ಬರ್ತಿರ್ತೈತಿ ಮ್ಯಾಗ, ಇನ್ನು ಏನೈತಿ ಡಾರ್ಮೆಕ್ಸ್ ಹಚ್ಚಿದ ನಂತರ ಅದ್ರ ಮುಂದಿನ ಕ್ರಿಯೆ ಚಾಲೂ ಆಗಿರ್ಬಿಟ್ಟಿರ್ತೈತಿ, ರೂಟನ್ನು ಆ್ಯಕ್ಟಿವ್ ಆಗಿಬಿಟ್ಟಿರ್ತಾವೆ. ಅವಾಗ ಏನ್ರಿ ರೂಟಿಗೆ ನೀವು ಡಿಸ್ಟರ್ಬ್ ಮಾಡಿರಿ ಅಂದ್ರೆ ಮ್ಯಾಗ ಗೊನಿ ಕರಗೋ ಸಮಸ್ಯೆ ನಿಮಗೆ ಬರ್ಬೋದು. ಅದಕ್ಕೆ ನೀವೇನೈತಿ ಒಂದು 15 ದಿವಸ, 1 ತಿಂಗಳಿಂದ 15 ದಿವಸ ಮೊದಲೇ ನೀವು ಕೊಟ್ಟಿಗೆ ಗೊಬ್ಬರ ತಿಪ್ಪಿ ಗೊಬ್ಬರ ಏನು ಹಾಕಿರಿ ಅದನ್ನು ಹಾಕಿ ಬೆಡ್ ಪ್ರಿಪ್ರೇಷನ್ ಬೆಡ್ ರೆಡಿ ಮಾಡಿ ಅದಕ್ಕೆ ರೂಟಿಗೆ ಚಾಲನೆ ಕೊಟ್ಟು ಬಿಡಬೇಕು. 3ನೇದು ಏನೈತಿ ಇಥ್ರೇಲ್ ಸ್ಪ್ರೇ. 4ನೇ ಪಾಯಿಂಟ ಇಥ್ರೇಲ್ ಸ್ಪ್ರೇ. ಇಥ್ರೇಲ್ ಸ್ಪ್ರೇ ಮಾಡೋದು ಏನೈತಿ, ನಿಮ್ಮದು ವೆರೈಟಿ ಯಾವುದೈತಿ, ನಿಮ್ಮ ಕಡೆ ಜಮೀನು ಎಂಥದೈತಿ, ಈ ಥರದ ಅಭ್ಯಾಸ ಮಾಡಿ ನಿಮ್ಮ ಪ್ಲಾಟ್ ಮ್ಯಾಗ ಎಲ್ಲಿ ಎಷ್ಟು ಪ್ರಮಾಣದಾಗ ಉಳಿದಿದ್ದಾವೆ, ಎಷ್ಟು ಪ್ರಮಾಣದಾಗ ಹೋಗಿದ್ದಾವೆ, ಇದ್ರಲ್ಲಿ ಹೊಡಿಯೋಂಥ ಪರಿಸ್ಥಿತಿ ಐತೋ ಏನು ಇದ್ರಲ್ಲಿ ಹೊಡಿಬಾರ್ದು, ಅವು ಎಲ್ಲಿ ಎಷ್ಟು ಅದಾವೆ ಪ್ರಮಾಣದಾಗ, ಇದನ್ನೆಲ್ಲ ವಿಚಾರ ಮಾಡಿ ನೀವು ಇತ್ರೆಲ್ ಡೋಸನ್ನು ಸೆಲೆಕ್ಟ್ ಮಾಡಿ ಇತ್ರೆಲ್ಲ ಅಷ್ಟು ದಿವಸ ಮೊದಲ ಏರಿ ಜಮೀನಿತ್ತಂದ್ರೆ ಒಂದಿಟ್ಟು ಹೆಚ್ಚಿಗೆ ದಿವಸ ಮೊದಲ ಅಡ್ವಾನ್ಸ್ ಹೊಡ್ಕೋಬೇಕು. ಮಡಿ ಜಮೀನಿತ್ತು ಅಂದ್ರೆ ಏನೈತಿ ನಿಮಗೆ ಕಡಿಮೆ ದಿವಸ ಇಟ್ಕೊಂಡು ಹೊಡಿದ್ರೂ ನಡಿತೈತಿ. ಅದು ಎಷ್ಟು ದಿವಸ ಇಡಬೇಕು, ಯಾವ ಡೋಸ್ ಏನು ತೊಗೋಬೇಕು ಅದನ್ನೆಲ್ಲ ನಿಮಗೇನೈತಿ ನಮ್ಮ ಆನ್ಲೈನ್ ದ್ರಾಕ್ಷಿ ಗುರು ಕನ್ಸಲ್ಟೆನ್ಸಿದಾಗ ನಿಮಗೇನೈತಿ ನೀವು ಪ್ಲಾಟ್ ರಿಜಿಸ್ಟರ್ ಮಾಡಿರಿ ಅಂದ್ರೆ ನಿಮಗೆಲ್ಲ ಮಾಹಿತಿ ಅದನ್ನು ಸಿಗ್ತೈತಿ. ಮತ್ತೊಂದು ಏನೈತಿ, ಈಗ ರೂಟ್ ಡೆವಲಪ್ಮೆಂಟ್ ಇರಲಿ ರೂಟ್ ಆ್ಯಕ್ಟಿವೇಶನ್ ಇರಲಿ
ಅದನ್ನೇನೈತಿ ಛಾಟ್ನಿಗಿಂತ ಮುಂಚಿತ ಒಂದು 15 ದಿವಸ ಹಿಡ್ದು ನೀವು ಫಾಸ್ಫರಿಕ್ ಆ್ಯಸಿಡ್ ಯೂರಿಯಾ ಈ ಪ್ರಕಾರ ಏನು ಕೊಡೋರಿದ್ದೀರಿ ಹ್ಯೂಮಿಕ್ ಆ್ಯಸಿಡ್ದು ಏನು ಕೊಡೋದಿತ್ತಂದ್ರೆ ಛಾಟ್ನಿಗಿಂತ ಒಂದು 8 ದಿವಸ ಮೊದಲು ಹ್ಯೂಮಿಕ್ ಆ್ಯಸಿಡು 13-0-45 ಅಂತ ಗೊಬ್ಬರ ಇದನ್ನು ಎಲ್ಲ ಕೊಟ್ಟು ಮೊದಲಿಂದನ ರೂಟ್ ಡೆವಲಪ್ಮೆಂಟ್ ರೂಟ್ ಆ್ಯಕ್ಟಿವೇಶನ್ ನೀವು ಮಾಡ್ಕೊಂಡಿಟ್ಟಿರ್ಬೇಕು. ಅಂದ್ರೆ ಚಾಟ್ನಿ ಹೊಡೆದ ನಂತರ ಏನೈತಿ ಸ್ಪ್ರೌಟಿಂಗ್ ಏನಾಕೈತಿ ಎಲ್ಲ ಚಿಗರೇನು ಚಿಗದ್ ಬರ್ತಿರ್ತಾವೆ, ಒಂದೇ ಲೆವೆಲ್ ಚಿಗದ್ ಬರ್ತಾವೆ ಮತ್ತು ಹಿಂದೆ ಮುಂದೆ ಆಗಂಗಿಲ್ಲ. ಗೋನಿ ಕರಗು ಸಮಸ್ಯೆನೂ ಅದ್ರಾಗ ಕಡಿಮೆ ಆಕೈತಿ. ಇವು ಎಲ್ಲ ಏನದಾವು ನೀವೆಲ್ಲ ಈ ಥರದ ಪ್ರೀ ಪ್ರಿಪ್ರೇಷನ್ನ ಇದನ್ನೆಲ್ಲ ಸರಿಯಾಗಿ ಮಾಡ್ಕೊಂಡ್ರೆ ಮುಂದಿನ ಏನಾಕೈತಿ ಸೀಸನ್ನ ಸ್ಟಾರ್ಟ ಸರಿಯಾಗಿ ಆಕೈತಿ. ಗೊನಿ ಚಲೋ ಬಂದು ಅಂದ್ರೆ ಮುಂದೂ ಎಲ್ಲ ಚಲೋ ಆಕೈತಿ. ಇದೇ ಪ್ರಕಾರ ಮತ್ತು ಏನೈತಿ ನಮ್ದು ಪ್ಲಾಟ್ ರಿಜಿಸ್ಟ್ರೇಷನ್ ಚಾಲೂ ಐತಿ. ಈಗ ಸದ್ಯ ನಿಮ್ಗೆ ಯಾರಿಗಾರ ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡೋದಿತ್ತು, ನಿಮ್ಗೆ ಏನಾರ ಸಮಸ್ಯೆಗಳೂ ಏನಾರ ಇದ್ದು ಅಂದ್ರೆ ಏನು ಮಾಡಿರಿ, ಅವು ನಮಗೆ ಹೇಳ್ರಿ. ನೀವು ಪ್ಲಾಟ್ ರಿಜಿಸ್ಟರ್ ಮಾಡುವಾಗ ಆ ಸಮಸ್ಯೆ ಮುಂದಿನ ಸೀಸನ್ಗೆ ಬರೋ ಸೀಸನ್ಗೆ ಬರಬಾರ್ದಂಗೆ ನಾವೇನು ಮಾಡ್ತೀವಿ ಶೆಡ್ಯೂಲಿಂಗ್ ಮಾಡಿ ನಿಮ್ಮದು ಪ್ರಾಪರ್ ನಿಮ್ದು ಜಮೀನ ನೀರ ಡ್ರಿಪ್ ಸಿಸ್ಟಮ್ ನೀರು ಎಂಥವದಾವು ಜಮೀನ್ದಾಗ ಏನು ಕಡಿಮೆ ಐತಿ ಏನಿಲ್ಲ ಅದನ್ನೆಲ್ಲ ನೋಡಿ ಒಂದು ಕಸ್ಟಮೈಸ್ ಶೆಡ್ಯೂಲ್ ಏನೈತಿ ನಿಮಗೆ ಬರ್ತಿರ್ತೈತಿ. ಆ ಪ್ರಕಾರ ನಿಮ್ಮ ಪ್ಲಾಟ್ದ ಸ್ಪೆಷಲ್ ಶೆಡ್ಯೂಲನ್ನು ನಿಮಗೆ ಬರ್ತಿರ್ತೈತಿ. ನಿಮ್ಮ ಜಮೀನಿಗೆ ಏನು ಕಡಿಮೆ ಐತಿ, ಏನು ಕೊಡಬೇಕು, ಏನು ಹೆಚ್ಚಿಗೆ ಐತಿ, ಏನು ಅವಾಯ್ಡ್ ಮಾಡಬೇಕು, ಇದನ್ನೆಲ್ಲ ಅಭ್ಯಾಸ ಮಾಡಿ ನಾವು ಶೆಡ್ಯೂಲ್ ಮಾಡ್ತಿರ್ತೀವಿ ನಿಮ್ಮ ಪ್ರಾಪರ್ ನಿಮ್ಮ ಪರ್ಸ್ನಲ್ ಪ್ಲಾಟ್ದ. ಅದಕ್ಕೆ ಏನೈತಿ ದ್ರಾಕ್ಷಿ ಗುರು ಆನ್ಲೈನ್ ಕನ್ಸಲ್ಟೆನ್ಸಿಗೆ ನೀವು ರಿಜಿಸ್ಟರ್ ಮಾಡಿಸಿದ್ರೆ ಒಳ್ಳೆಯದಾಕೈತಿ. ಧನ್ಯವಾದ.